ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ವಿಜಯನಗರ ನವೀಕೃತಗೊಂಡ ಈಜುರೆಕೆ ಶಾಸಕರಿಂದ ಲೋಕಾರ್ಪಣೆ. ಈಜು ತರಬೇತಿ ಶಿಬಿರಕ್ಕೆ ಚಾಲನೆ. ಸಾಗರ ಮನೆ ಮನೆಗೆ 24x7 ಕುಡಿಯುವ ನೀರು ಪೂರೈಕೆ ಯೋಜನೆಗೆ 250 ಕೋಟಿ. ಮಕ್ಕಳನ್ನು ನದಿಕೆರೆಗೆ ಈಜಲು ಕಳಿಸಿ ಅಪಾಯಕ್ಕೆ ತಳ್ಳಬೇಡಿ ಎಂದು ಶಾಸಕರ ಸಲಹೆ. ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಂದ ಈಜುಕೊಳ ಉದ್ಘಾಟನೆ ಕಾರ್ಯಕ್ರಮ ಬಹಿಷ್ಕಾರ. ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಘಟಕದಿಂದ ಕೆ ಸಿದ್ದಪ್ಪ ಸಾರಥ್ಯದಲ್ಲಿ ಕಾರ್ಮಿಕರಿಗೆ ಸನ್ಮಾನ. ಕಾರ್ಮಿಕರ ಆರೋಗ್ಯ ಭಾಗ್ಯಕ್ಕೆ ಹೆಚ್ಚು ಒತ್ತು ನೀಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆಂದ ಸಿದ್ದಪ್ಪ. ಮೇ 3, 4 ಮತ್ತು 5ರಂದು ಕೊಗ್ವೆ ಶಿಲಾಮಯ ಈಶ್ವರ ದೇವಾಲಯ ಲೋಕಾರ್ಪಣೆ. ಕಾರ್ಯಕ್ರಮ ಕುರಿತು ಟ್ರಸ್ಟ್ ಮತ್ತು ಗ್ರಾಮ ಸಮಿತಿ ಪ್ರಮುಖರ ಮಾಹಿತಿ. ಈಗ ಸುದ್ದಿಯ ವಿವರ. ಸಾಗರ ಪಟ್ಟಣದ ಪ್ರತಿ ಮನೆಗೆ ದಿನದ 24 ಗಂಟೆ ನೀರು ಪೂರೈಕೆ ಮಾಡಲು ಯೋಜನೆ ರೂಪಿಸಿದ್ದು, ಇದಕ್ಕಾಗಿ 250 ಕೋಟಿ ರೂಪಾಯಿ ಅನುದಾನಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು, ಶೀಘ್ರ ಮಂಜೂರಾತಿಯಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ವಿಜಯನಗರ ಬಡಾವಣೆಯಲ್ಲಿ ಗುರುವಾರ ಯುವ ಸಬಲೀಕರಣ ಇಲಾಖೆಯಿಂದ ನವೀಕೃತಗೊಂಡ ಈಜುಕೊಳದ ಲೋಕಾರ್ಪಣೆ ಹಾಗೂ ಈಜು ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲೆ, ಅರವಿಂದ್ ರಾಯ್ಕರ್, ಮಧುಮಾಲತಿ, ನಾದಿರಾ, ಉಷಾ ಗುರುಮೂರ್ತಿ, ಉಮೇಶ್, ಜಾಕೀರ್, ಕುಸುಮಾ ಸುಬ್ಬಣ್ಣ, ಶಂಕರ್ ಅಳ್ವಿಕೋಡಿ, ಎಲ್ ಚಂದ್ರಪ್ಪ, ಹಮೀದ್, ಸರಸ್ವತಿ ನಾಗರಾಜ್, ರವಿಕುಮಾರ್, ಪ್ರಮುಖರಾದ ಎಂಆರ್ ಹುಚ್ಚಪ್ಪ, ಕಲಸೆ ಚಂದ್ರಪ್ಪ ಇನ್ನಿತರರು ಹಾಜರಿದ್ದರು. ಶ್ರೀಧರ ವದಾನಿ ಪ್ರಾರ್ಥಿಸಿದರು. ಎಚ್.ಕೆ. ನಾಗಪ್ಪ ಸ್ವಾಗತಿಸಿದರು. ಎಚ್.ಜಿ. ಸುಬ್ರಹ್ಮಣ್ಯ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ಈಜುಕೊಳ ಮತ್ತೆ ಉದ್ಘಾಟಿಸುತ್ತಿರುವುದು ಮತ್ತು ಫ್ಲೆಕ್ಸ್ನಲ್ಲಿ ಅಧ್ಯಕ್ಷೆ ಉಪಾಧ್ಯಕ್ಷೆ ಫೋಟೋ ಹಾಕದಿರುವ ಕ್ರಮ ಖಂಡಿಸಿ ಈಜುಕೊಳ ನವೀಕರಣ ಉದ್ಘಾಟನಾ ಕಾರ್ಯಕ್ರಮವನ್ನು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮತ್ತು ಸವಿತಾ ವಾಸು ಬಹಿಷ್ಕರಿಸಿ ಮಾತನಾಡಿದರು. ಎಲ್ಲರ ಮನೆಗೂ ನೀರು ಬರ್ಲಿಕ್ಕೋಸ್ಕರ, ಪ್ರತಿ ಮನೆಗೂ, ಒಂದು ಮನೆ ತಪ್ಸಂಗಿಲ್ಲ, ಇವತ್ತು ಪ್ರತಿ ಮನೆಗೂ ನೀರು ಬರೋಕ್ಕೋಸ್ಕರ 250 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದೀನಿ. ಇವತ್ತು 250 ಕೋಟಿ ರೂಪಾಯಿ 24 ಅವರ್ಸ್ ನಿಮ್ ಮನೆಗೆ ನೀರು ಬರ್ಬೇಕು ಅನ್ನೋ ರೀತಿಯಲ್ಲಿ ಆ ಕೆಲಸವನ್ನು ಸಹ ಈಗ ಬಿಡುಗಡೆ ಮಾಡ್ತಾ ಇದ್ದೀನಿ. ಈಗ ಅದು ಬರ್ತಾ ಇದೆ. ಈಗ 24 ಗಂಟೆ ನಿಮಗೆ ಜೋಗದಿಂದ ಕೊಡುವಂತ ನೀರು, ಆ ಶರಾವತಿ ನೀರು ನಿಮಗೆ ಇನ್ನು ಮುಂದೆ ಪ್ರತಿ ಒಂದು ಮನೆಗೂ ಇಲ್ಲ ಅನ್ನುವಂಥ ಪ್ರತಿ ಬರ್ಬೋದು. ಈಗಾಗಲೇ ನಾವು ರೂರಲ್ ಅಲ್ಲಿ ಸುಮಾರು ಸಾಗರ ರೂರಲ್ಗೆ ಈಗಾಗಲೇ ನಾವು ಸುಮಾರು 400 ಅಥವಾ 480 ಕೋಟಿ ರೂಪಾಯಿ ಈಗಾಗಲೇ ಕೊಟ್ಟು ಹಳ್ಳಿ ಭಾಗದಲ್ಲೆಲ್ಲ ಅಲ್ಲಿ ಗುಬ್ಗೋಡಿಂದ ತರ್ತಾ ಇದ್ದೀನಿ. ಈಗ ಸುಮಾರು 410 ಚಿಲ್ಲರೆ 480 ಕೋಟಿ ರೂಪಾಯಿ ಏನಾಗುತ್ತೆ ಹತ್ತತ್ರ. ಅದನ್ನ ಸಹ ಈಗಾಗಲೇ ಗುಬ್ಗೋಡಿಂದ ಶರಾವತಿ ನೀರನ್ನ ಹಳ್ಳಿ ಭಾಗಕ್ಕೆ ಸಹ ಕೊಡ್ತಾ ಇದ್ದೀನಿ. ಇವತ್ತು ಹಳ್ಳಿ ಭಾಗದ 3 ಹೋಬಳಿಗಳು ಸಹ ನಮ್ಮ ಅನಂತಪುರ ತಾಳಗುಪ್ಪದಿಂದ ಹಿಡಿದು ಇಲ್ಲಿ ನಮ್ಮ ಕಸ್ಬಾ ಹೋಬಳಿಗೂ ಮತ್ತು ಆವಿನಹಳ್ಳಿ ಹೋಬಳಿಗೂ ಸಹ ಕುಡಿಯ ನೀರಿಗಾಗಿ ಕೊಟ್ಟಿದ್ದೀನಿ. ಈಗ ಅದು ಸಹ ಕೆಲಸ ನಡೀತಾ ಇದೆ. ಅಲ್ಲಿ ಫಿಲ್ಟರ್ ಆಗಿ ಬರುತ್ತೆ, ಅದು ಸಹ ಫಿಲ್ಟರ್ ಆಗಿ ಬರುತ್ತೆ. ಹಾಗೆ ಜನಸಾಮಾನ್ಯರಿಗೆ ಏನೇನ್ ಸಿಗ್ಬೇಕನ್ನೋದನ್ನ ಕೊಡುವಂತದ್ದು ನಾವು ಮಾಡ್ಬೇಕಾಯ್ತು. ಆ ತರ ವ್ಯವಸ್ಥೆಯನ್ನ ಈ ತಾಲೂಕಿನ ಜನರಿಗೆ ನಾವು ಕೊಟ್ಟಿದ್ದೀವಿ. UJD ಯಾಕೆ ಹೇಳಿದೆ ಅಂದ್ರೆ ಅರ್ಧ ಮಾಗಿ ಬಿಟ್ಟು ಹೋಗಿದ್ರು, ಅದೆಲ್ಲ ಹಂಗೆ ನಿಂತು ಹೋಗಿತ್ತು. ಆನಂತರ ಮಾಡ್ಬೇಕಾಗಿತ್ತು, 10 ವರ್ಷ ಯಾರೂ ಮಾಡ್ಲಿಲ್ಲ. ಇವತ್ತು 20 ಕೋಟಿ ರೂಪಾಯಿ ನಾನು ಯಾಕೆ ತಂದಿದ್ದೀನಿ ಹೇಳಿ? ಅದು ಮತ್ತೆ ಗಲೀಜಾಗಬಾರ್ದು, ಸಾಗರ ಸಿಟಿ ಚೆನ್ನಾಗಾಗ್ಬೇಕು, ಸಾಗರದಲ್ಲಿ ಬರುವಂತ ಪ್ರವಾಸಿಗರಿಗೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶ ನಮ್ದಿದೆ. ಈಗ ಮತ್ತೊಂದು ಪ್ಲಾನ್ ಮಾಡಿದ್ದೀನಿ. ಈಗ ನಮ್ಮ ಸಾಗರದ ಮಹಾಗಣಪತಿ ದೇವಸ್ಥಾನ ಅದು ಯಾವಾಗಲೂ ಗೋಪುರ ಬಿದ್ದೋಗುತ್ತೆ, ಇನ್ನೊಂದು ಬಿದ್ದೋಗುತ್ತೆ, ಅಲ್ಲಿ ಬಿದ್ದೋಗೋದೇ ಕೆಲಸ ಆಗ್ಬಿಟ್ಟೆ. ಗಣಪತಿಯ ವಿಘ್ನ ಆಗ್ಬಾರ್ದು, ಅದು ಯಾವಾಗಲೂ ಸುರಕ್ಷಿತವಾಗಿರ್ಬೇಕು. ಆ ವಿಘ್ನ ನಮಗೆ ತಾಲೂಕಿಗೆ ಬರಬಾರ್ದು. ಅದಕ್ಕೋಸ್ಕರ ಮಹಾಗಣಪತಿಯ ಒಂದು ದೇವಸ್ಥಾನವನ್ನ ಬಹಳ ರೀತಿಯಲ್ಲಿ ಚಂದಾಗ ಕೇರಳ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಪ್ಲಾನ್ ಮಾಡಿ ಇಟ್ಟಿದ್ದೀನಿ ಈಗಾಗಲೇ. ಅದಕ್ಕೆ ಈಗ ಸದ್ಯದಲ್ಲೇ ಎಲ್ಲ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರು, ಆಮೇಲೆ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಮತ್ತು ದಾನಿಗಳನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಬಂದಿರೋದೇ ಕೆಲಸ ಮಾಡೋಕ್ಕಾಗಿ ಬಂದಿರೋದು. ನಾವು ನಾಗರಿಕ, ಈ ತಾಲೂಕಿನ ಜನ ನಮ್ಮ ಆಯ್ಕೆ ಮಾಡಿರುವಂಥದ್ದು ನಮಗೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ ಹಿಂದೆ ಹೇಳಿದ್ರು, ನಾಗಪ್ಪನವ್ರು ಹೇಳ್ದಂಗೆ 2008-09ರಲ್ಲಿ ನನ್ನ ಕಲ್ಪನೆ ಇತ್ತು, ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ತರಬೇಕು ಅನ್ನೋದಿತ್ತು ಯುವಕರಿಗಾಗಿ. ಆ ಕಾಲದಲ್ಲಿ ಅದನ್ನ ತಗೊಂಡು ಬಂದಂತ ಸಂದರ್ಭ. ಆನಂತರ ಅದನ್ನ ಹೆಚ್ಚುವರಿಯಾಗಿ ಅದು ಮಾಡ್ಲೇ ಇಲ್ಲ, ತುಂಬಾ ವರ್ಷದಿಂದ ಆಯ್ತು. 8ರಿಂದ ಹಂಗೆ ಕುಂಡ್ತಾ ಬಂತು. ಕೊನೆಗೆ ಕಾಗೋಡ್ ಸಾಹೇಬ್ರು ಮತ್ತೆ 50 ಲಕ್ಷ ಏನೋ ಕೊಟ್ಟಿರ್ಬೇಕು. ಕೊಟ್ಟು ಕೊನೆಗೆ ಅದು ಉದ್ಘಾಟನೆ ಮಾಡ್ಲಿಲ್ಲ. ಕೊನೆ ಹಂತದಲ್ಲಿ ಲಾಸ್ಟ್ಗೆ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅದರ ನಂತರ ಸ್ವಲ್ಪ ಅದು ಏನಂತ ಹೇಗಿದೆ ಏನಾಗಿದೆ ಅಂತ ನೋಡ್ಲಿಲ್ಲ, ನೋಡ್ಬೇಡಾಯ್ತು ಸ್ವಲ್ಪ. ಅದು ಹಾಗೆ ಇತ್ತು. ನನಗ ಕಲ್ಪನೆ ಬಂದಾಗ ನಾನು ಅವಾಗೆಲ್ಲ ಎಲ್ಲ ವಾರ್ಡಲ್ಲಿ ನಾನು ಓಡಾಡಿದೆ. ವಾರ್ಡಲ್ಲಿ ಏನಾಗ್ಬೇಕು, ಪಾರ್ಕ್ ಆಗ್ಬೇಕು, ರಸ್ತೆ ಆಗ್ಬೇಕು,
ಕೆಲವೊಂದು ಸಭಾಭವನಗಳೆಲ್ಲ ಸಾಗರದಲ್ಲಿ ಅರ್ಧ ನಿಂತೋಗಿದೆ. ಕೆಲವು ಕಡೆ ಲಲಿತಮ್ಮರ್ ವಾರ್ಡ್ ಇರ್ಬೋದು, ಕುಸುಮಾ ವಾರ್ಡ್ ಇರ್ಬೋದು, ಅಲ್ಲೆಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ನಾನು ಗಮನ ಹರಿಸಿ ಈ ಭಾಗದ ಕೆಲವು ಅಭಿವೃದ್ಧಿ ಆಗದೆ ಇರುವಂತನ್ನೆಲ್ಲ ಮಾಡೋ ಸಂದರ್ಭದಲ್ಲಿ ಈ ಒಂದು ಕಲ್ಪನೆ ನಮಗೆ ಬಂತು. ಯಾಕಂದ್ರೆ ನಾಗರಿಕರು ನೋಡಿ, ಇವತ್ತು ಸ್ವಿಮ್ಮಿಂಗ್ ಪೂಲಿಗೆ ಪಾಪ ಆಗ ಅಲ್ಲಿ ಇದಕ್ಕೆ ಹೋಗ್ತಾರೆ, ಅದು ಯಾವ್ದೋ ಇದೆಯಲ್ಲ ಅಲ್ಲಿ ನಮ್ಮ ಲಿಂಗಾಯತರದ್ದು ಒಂದು ಇದೆ, ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ರು ಪಾಪ. ಈ ಹಂಪಯ್ಯ ಅಂತ ಇದೆ ಅಲ್ಲಿ. ಆದ್ರೆ ಹಾಗಾಗಿ ಇಲ್ಲಿ ಏನಾಗುತ್ತೆ, ಪಾಪ ಬಹಳ ಜನರಿಗೆ ಈಜ್ ಮಾಡ್ಬೇಕು, ಮಕ್ಕಳಿಗೆ ರಜಾ ಬಂದಿದೆ. ನನಗಂತೂ ಹೋದ್ ತಿಂಗಳಿಂದ ತಲೆನೋವಾಗಿತ್ತು, ಬೇಗ ಮುಗಿಸ್ರಿ ಅಂತ ಹೇಳಿ ಇವ್ರಿಗೆ ಗಲಾಟೆನೆ ಮಾಡ್ತಾ ಇದೆ. ನಮ್ಮ ರಮೇಶ್ ಅವರು, ನಮ್ಮ ಸ್ಪೆಷಲ್ ಆಫೀಸರ್ ರಮೇಶ್ ಅವರು ಇದ್ದಾರೆ, ಎಲ್ಲಿದ್ದಾರೆ ರಮೇಶ್ ಅವರು ಪ್ರಯತ್ನ ಬಹಳ ಪಟ್ಟಿದ್ದಾರೆ. ಅವರು ನಮ್ಮ ಸ್ಪೆಷಲ್ ಆಫೀಸರ್ ಆಗಿ ಬಂದ ಮೇಲೆ, ನಾನು ಅವ್ರನ್ನ ತಗೊಂಡ ಮೇಲೆ, ಅವ್ರ ಹಿಂದೆ ಇಲ್ಲಿ AW ಆಗಿ ಮತ್ತು ಆಗಿ ಅವರು ಒಳ್ಳೆ ಕೆಲಸ ಮಾಡಿದಂತವ್ರು. ಮತ್ತೆ ಈ ಕಲ್ಪನೆ ಇದೆ ಅವರಿಗೆ, ಹಿಂದೆ ಕಾಗೋಡ್ ಸಾಹೇಬ್ರ ಹತ್ರನು ಮಾಡಿದ್ರು, ನಮ್ಮ ಹತ್ರನು ಮಾಡಿದ್ರು. ಈ ಸರಿ ಅವ್ರು ರಿಟೈರ್ಡ್ ಆದ್ಮೇಲೆ ಅವ್ರನ್ನ ಮತ್ತೆ ತಗೊಂಡಿದೀವಿ. ಅವರು ಎಲ್ಲ ಯೋಚನೆ ಮಾಡಿ ಏನೇನ್ ತರಬೇಕು, ಎಲ್ಲೆಲ್ಲಿ ತರಬೇಕು. ನಗರಸಭೆಯಲ್ಲಿ ಹಣ ಇಲ್ಲ, ನಗರಸಭೆ ಹಣ ಎಲ್ಲ ಕೊಟ್ಬಿಟ್ಟಿದೀವಿ. ಆಮೇಲೆ ಕ್ರೀಡಾ ಇಲಾಖೆಯಲ್ಲಿ ಇದು ಮಾಡಿಸಿ ಸುಮಾರು 45 ಲಕ್ಷ ರೂಪಾಯಿನ ತಂದು ಇವತ್ತು ನೂತನವಾಗಿ ಸುಂದರವಾಗಿ ಬರುವಂತ, ಅಂದ್ರೆ ಈ ಒಂದು ಬಡಾವಣೆಗೆ ಒಂದು ಕಳೆ ಬಂತು ಅಂತ ಅರ್ಥ. ಈಗ ಬಂದಿದೆ. ನಾವೇನು ಹೊಸದಾಗಿ ಉದ್ಘಾಟನೆ ಮಾಡೋಕೆ ನಾನು ಕಲ್ಗಿಲ್ ಹಾಕಕ್ ಹೋಗಿಲ್ಲ. ಆದ್ರೆ ಇವಾಗ ನಾವು 45 ಲಕ್ಷ ರೂಪಾಯಿ ಅಲ್ಲಿಂದ ತಂದಿದ್ದಕ್ಕೆ ಒಂದು ಶ್ರಮ ಬೇಕಲ್ಲ. ಅದಕ್ಕಾದ್ರೂ ನಾಗರಿಕರನ್ನೆಲ್ಲ ಕರೆದು ಜನರಿಗೆ ಕೊಟ್ರಲ್ಲ. 8ರಲ್ಲ ನಗಪ್ಪ, 8ರಲ್ಲಿ ಜೋಗದಿಂದ ನೀರು ತರುವಂತ ಕೆಲಸವನ್ನ ಗೋಪಾಲಕೃಷ್ಣ ಬೇಳೂರೇ ಮಾಡಿದ್ದ. ಆ ಕಾಲದಲ್ಲಿ ಮಾಡ್ಕೊಟ್ಟಾಗೆ ಗೊತ್ತಿದೆ ನಿಮ್ಗೆ. ಆ ಕಾಲದಲ್ಲಿ 70 ಲಕ್ಷ ರೂಪಾಯಿ ಕೊಟ್ಟಿದ್ದಂದ್ರೆ ಈಗ 70 ಕೋಟಿ ಅಂದ್ರೆ ಈಗ ಸಾಮಾನ್ಯ 200 ಕೋಟಿ ಆಗತ್ತೆ. ಅದೇ ನೀರೇ ಕೊಟ್ಟಿದ್ದು ಅಂದ್ರೆ 200 ಕೋಟಿ ರೂಪಾಯಿ ಆಗತ್ತೆ. ಆ ಕಾಲದಲ್ಲಿ UGD ನನ್ನ 70 ಕೋಟಿ ರೂಪಾಯಿ UGD ತಂದು ಕೊಟ್ಟೆ. ಈ ಭಾಗದ ಎಲ್ಲ UGD ಒಂದ್ ಕಡೆ ಹೋಗ್ಬೇಕಂತೇಳಿ. ನಾನು ಹೋದ್ಮೇಲೆ ಯಾರು ಆ UGDಯನ್ನ ಮುಂದುವರಿಸಲಿಲ್ಲ, ಹಾಗೆ ಇಟ್ಟಿದ್ರು. ಆದ್ರೆ ಇವತ್ ಮತ್ತೆ 20 ಕೋಟಿ ರೂಪಾಯಿ ತಗೋ ಬಂದಿದ್ದೀನಿ. 20 ಕೋಟಿ ರೂಪಾಯಿ ಕೊಟ್ಟು UGD ಮುಕ್ತಾಯ ಮಾಡಬೇಕಂತೇಳಿ ಶಿರ್ವಾಳದಲ್ಲಿ ಎಲ್ಲ ರೆಡಿ ಮಾಡ್ತಾ ಇದೀವಿ. ಅದಕ್ಕೂ ಸಹ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೇನೆ. ಈಗ ಅದು ಉದ್ಘಾಟನೆ ಆಗಿಲ್ಲ, ಮಾಡ್ಬೇಕಾಗಿದೆ. ಅಂದ್ರೆ ಮನಸ್ಸಿರ್ಬೇಕು, ಎಲ್ಲ ರೀತಿಯ ಮನಸ್ಸಿರ್ಬೇಕು. ಯಾಕೆ ನಾವು ಇವತ್ತು ನಿಮ್ಮ ವಾರ್ಡಿ ಬಂದು ಪಾರ್ಕ್ ಆಗ್ಬೇಕು, ಇನ್ನೊಂದು ಆಗ್ಬೇಕು ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಜನಸಾಮಾನ್ಯರಿಗೆ ಮುಟ್ಟುವಂತ ಆಗ್ಬೇಕು. ನನ್ನ ಕಾಲದಲ್ಲಿ ಪ್ರತಿ ವಾರ್ಡಲ್ಲೂ ಅವತ್ತಿನ ದಿನ ನಾನು ಪಾರ್ಕ್ ಮಾಡಿ ಇಟ್ಟಿದ್ದೆ. 2007-8ರಲ್ಲಿ ನಾನು ಪಾರ್ಕ್ ಮಾಡಿಕೊಟ್ಟಿದ್ದೆ. ಇವತ್ತು ಒಂದು ಪಾರ್ಕ್ ಇಲ್ಲ ಅಲ್ಲಿ. ನಾಗಪ್ಪ ಹೇಳ್ದಂಗೆ ಪಾರ್ಕ್ ಇಲ್ಲ, ಬೆಂಚ್ ಇಲ್ಲ, ಎಂತದೂ ಇಲ್ಲ ಅಲ್ಲಿ. ಎಲ್ಲ ಹೋಗ್ಬಿಟ್ಟಿದೆ, ಕಿತ್ತಾಗಿದೆ. ಬಹುಶಃ ನಿಮ್ಗೆ ಗೊತ್ತಿದ್ದು ಬ್ರಾಸ್ಟಮ್ ಎದುರುಗಡೆ, ನೇರು ಮೈದ ಎದುರುಗಡೆ ನಾವು ಒಂದು ಪಾರ್ಕ್, ಎಂತ ಸುಂದರವಾದ ಪಾರ್ಕ್ ಮಾಡಿದ್ವಿ. ಇವತ್ತು ಅಲ್ಲಿ ಹೋಗಿ ನೋಡಿ, ಎಂತದೂ ಇಲ್ಲ, ಹಾಗೆ ಮಾಡಿಟ್ಟಿದ್ದಾರೆ. ಅಂದ್ರೆ ಕಲ್ಪನೆಗಳು ಇರ್ಬೇಕು, ಪಾರ್ಕ್ ಇರ್ಬೇಕು, ಇನ್ನೊಂದು ಇರ್ಬೇಕು, ಅದು ಭಾವನೆ ಬರಬೇಕು. ಆ ತರ ಪಾರ್ಕ್ ಅನ್ನು ಮಾಡ್ಬೇಕಂತ ನೋಡಿ. IB ಹತ್ರ ಹಿಂದೆ ಪಾರ್ಕ್ ನಾನು ಎಷ್ಟು ಸುಂದರವಾಗಿ ಮಾಡಿಟ್ಟು. IB ಎದುರುಗಡೆ ಒಂದು ಪಾರ್ಕ್ ಇತ್ತಲ್ಲ, ನೋಡಿದಿರಾ? ಅದನ್ನ ಅಲ್ಲಿ ಎಂತದೇ ಇಲ್ಲ, ಎಲ್ಲ ಸತ್ತು ಹೋಗಿದ್ವು ಅಲ್ಲಿ. ಈಗ ನಾನು ಅದಕ್ಕೂ ಸಹ 80 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಎಲ್ಲ ಈ ಭಾಗದ ಜನರು ವಾಕಿಂಗ್ ಮಾಡ್ಬೇಕು ಅನ್ನೋದು ಉದ್ದೇಶ ಮಾಡಿದ್ದೀನಿ. ಈಗ ಅಲ್ಲಿ ವಾಕಿಂಗ್ ಪಾತ್ ಅನ್ನು ಮಾಡಿದ್ದೀನಿ, ಜೊತೆಗೆ ಅಲ್ಲಿ ಪಾರ್ಕ್ ಅನ್ನು ಸುಂದರವಾದಂತ ಪಾರ್ಕ್ ಮಾಡಿಕೊಡ್ಬೇಕು ಅನ್ನೋ ರೀತಿಯಲ್ಲಿ ಅದಕ್ಕೂ ಸಹ 80 ಲಕ್ಷ ರೂಪಾಯಿ ಇಟ್ಟಿದ್ದೀನಿ. ಇವೆಲ್ಲ ನಮ್ಮ ಕಲ್ಪನೆಗಳು, ಇವೆಲ್ಲ ಮಾಡ್ಬೇಕಂದ್ರೆ. ಹಾಗೆ ಇದನ್ನು ಈ ಮಕ್ಕಳಿಗೋಸ್ಕರ, ಜನರಿಗೋಸ್ಕರ, ಕೆಲವರೆಲ್ಲ ದೊಡ್ಡವರು ಸಹ ಈಜು ಹೊಡಿಲಿಕ್ಕೆ ಪಾಪ ಇಷ್ಟ ಬೀಳ್ತಾರೆ, ಮಾಡ್ಲಿಕ್ಕೋಸ್ಕರ ಕೊಟ್ಟಿರೋದು. ಆರೋಗ್ಯಕ್ಕೋಸ್ಕರ ಮಕ್ಕಳ ರಜಾ ಬಂದಾಗ ಅಲ್ಲಿ ಇಲ್ಲಿ ಹೋಗ್ತಾರೆ, ಎಲ್ಲೋ ಹೊಳೆಗೆ ಹೋಗ್ತಾರೆ. ಹೊಳೆಗೆ ಹೋಗ್ಬಿಟ್ಟು ಎಷ್ಟೋ ಜನ ಸತ್ತೋಗಿದ್ದಾರೆ ನಿಮ್ಮ ಮಕ್ಕಳು, ಕೆಲವು ಮಕ್ಕಳೆಲ್ಲ. ಅದರಿಂದ ಕೈ ಮುಗಿತೇನೆ, ಹೊಳೆಗೆ ಕೆರೆಗಳು ಮಾತ್ರ ಮಕ್ಕಳು ಕಳ್ಸಕ್ ಹೋಗ್ಬೇಡಿ ಯಾರು. ಯಾಕಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ನಮ್ಗೆ. ಎಷ್ಟೋ ಮಕ್ಕಳು ಇವತ್ತು ಜೀವ ಕಳ್ಕೊಂಡಿದ್ದಾರೆ. ಆ ತರ ಆಗ್ಬಾರ್ದು ಅನ್ನೋ ಉದ್ದೇಶ ನಮ್ದಿದ್ರಿಂದ ಆ ಕಲ್ಪನೆ ಇಟ್ಕೊಂಡೆ ಇವತ್ತು ಈಜುಕೊಳನ ಬೇಗ ಮಾಡ್ಬೇಕು ಅಂತ ಹೇಳಿ ನಾಗಪ್ಪನವ್ರಿಗೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ವಿ. ಇವತ್ತು ಸುಂದರವಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ, ಖುಷಿ ಆಗುತ್ತೆ. ನಾನ್ ಬಟ್ಟೆ ಹಾಕೊಂಡಿದ್ದೆ, ಇಲ್ಲ ಹಾರೇ ಬಿಡ್ತಿದ್ದೆ, ಇಲ್ಲ ಅಂದ್ರೆ ಅವ್ರು ಬಿಡ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಗತ್ತಲ್ಲ. ಅದಕ್ಕೋಸ್ಕರ ಬರ್ಬೇಕು ಮಕ್ಕಳು, ಇಲ್ಲಿ ಆಟ ಆಡ್ಬೇಕು, ಬೇರೆ ಕಡೆ ಹೋಗ್ಬಾರ್ದು. ಹೊಳೆ ಗಿಳೆಗೆಲ್ಲ ಹೋಗ್ಬಿಟ್ರೆ ದುರಂತಗಳಾಗಬಾರ್ದು ಅನ್ನೋ ಉದ್ದೇಶ ನಾವ್ ಇವತ್ತು ಮಾಡ್ಕೊಂಡಿದ್ವಿ. ಇದ್ರ ಜೊತೆಗೆ 5.5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಕೆಳದಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದೀನಿ. 5.5 ಕೋಟಿ. ಮಾರ್ಕೆಟ್ ರಸ್ತೆ ಪೆಂಡಿಂಗ್ ಇದೆ, ಮೊನ್ನೆಯವರೆಗೂ ಆಗ್ಲಿಲ್ಲ. ನಿನ್ನೆ DC ಅವರು ಆದೇಶ ಮಾಡಿ ಹೋಗಿದ್ದಾರೆ. ಈಗ ಅದನ್ನು ಶುರುವಾಗುತ್ತೆ, ಇನ್ನೇನು ಕೆಲಸ ಶುರುವಾಗುತ್ತೆ. ಮತ್ತೆ ಹೈವೇ ರಸ್ತೆನೂ ಸಹ ಪೆಂಡಿಂಗ್ ಇತ್ತು, ಅದಕ್ಕೂ ಕ್ಲಿಯರ್ ಕೊಟ್ಟಿದ್ದೀನಿ. ಈ ಕೆಲಸ ಶುರು ಮಾಡ್ತಾ ಇದ್ದಾರೆ, ಅಗಲೀಕರಣ ಆಗಿ ಎಲ್ಲ ರೆಡಿ ಆಗಿದೆ. ಟಾರ್ ಮಾಡೋದು ಬಾಕಿ ಇದೆ, ಅದಕ್ಕೆ ಲೈಟಿಂಗ್ ಎಲ್ಲ ಕೊಡ್ತೀವಿ. ಈ ತರ ಅವೆಲ್ಲವನ್ನ ನಾವು ರೆಡಿ ಮಾಡ್ಕೊಟ್ಟಿದ್ವಿ. ಬಹಳ ಜನ ಹೇಳ್ಬೋದು, ಗ್ಯಾರಂಟಿ ಕಾರ್ಡ್ ಕೊಟ್ಬಿಟ್ಟಿದ್ದಾರೆ, ಇವ್ರ ಹತ್ರ ದುಡ್ಡಿಲ್ಲ ಸರ್ಕಾರದಲ್ಲಿ ಅಂತ ಹೇಳ್ತಾರೆ. ಯಾವ ರೀತಿಯ ದುಡ್ಡು ಬೇಕು ಹೇಳಿ ನನಗೆ, ಯಾವ ರೀತಿಯ ಸಹಕಾರ ಬೇಕು ಎಲ್ಲ ಕೊಟ್ಟಿದೆ. ನಗರಸಭೆಗೆ ಎಷ್ಟು ದುಡ್ಡು ತಂದು ಕೊಟ್ಟಿದ್ದೀನಿ. ನಾನು ಹೇಳಿದ ರವಿ ಹೇಳ್ದಂಗೆ, ನಗರಸಭೆಯಲ್ಲಿ ಹಿಂದೆ ಅವ್ರಿಗೆ ಮಾತ್ರ ಮಾಡ್ತಾ ಇದ್ರು, ಅವ್ರ ಮೆಂಬರ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಮಾಡ್ತಿದ್ರು. ನಮ್ಮ ಮೆಂಬರಿಗೆ 1 ರೂಪಾಯಿನೂ ಕೊಡ್ತಾ ಇರ್ಲಿಲ್ಲ.
ತಾರತಮ್ಯ ಮಾಡ್ತಿದ್ರು. ನಾನು ಯಾವತ್ತೂ ತಾರತಮ್ಯ ಮಾಡಕ್ ಹೋಗಿಲ್ಲ. ಸಾಗರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಎಲ್ಲಾದು ಅದೇ ತರನೇ ಇಟ್ಟಿದ್ದೀನಿ. ನಾನು ಮನಸ್ಸು ಮಾಡಿದ್ರೆ ಅದನ್ನ ಚೇಂಜ್ ಮಾಡಿ ಎಲ್ಲ ಇವರಿಗೆ ಹಾಕ್ಬೋದಿತ್ತು ನಾನು. ಆದ್ರೆ ಆ ತರ ನಾನು ಮಾಡ್ಲಿಲ್ಲ. ಅಲ್ಲಿ ಆ ಜನರಿಗೂ ಸಿಗಬೇಕನ್ನೋ ಉದ್ದೇಶದಿಂದ ಎಲ್ಲಾ ರೀತಿಯ ಸಮಾನತೆ ಕೊಟ್ಟಿದ್ದೀನಿ. ಇವತ್ತು ಮತ್ತೊಂದು ನಿಮಗೆ ಖುಷಿ ತರೋದೇನು ಗೊತ್ತಾ? ಇವತ್ತು ಸಾಗರ ಆಸ್ಪತ್ರೆಗೆ 70 ಕೋಟಿ ರೂಪಾಯಿ ಅಪ್ಗ್ರೇಡ್ ತಂದಿದ್ದೀನಿ. ಇದು ಇಡೀ ಜಿಲ್ಲೆಯಲ್ಲಿ ಯಾರು ತರ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಸಾಗರ ಆಸ್ಪತ್ರೆಗೆ ಅಪ್ಗ್ರೇಡ್ಗೆ 70 ಕೋಟಿ ರೂಪಾಯಿ ತಂದಿದ್ದೀನಿ. ಈಗಾಗಲೇ ಸ್ಯಾಂಕ್ಷನ್ ಆಗಿ ಈಗಾಗಲೇ ಅಪ್ರೂವಲ್ಗೆ ಹೋಗ್ತಾ ಇದೆ, ಬರ್ತಾ ಇದೆ, ಸ್ವಲ್ಪ ದಿನದಲ್ಲಿ ಬರ್ತದೆ. ಇಷ್ಟು ವರ್ಷಗಳ ಕಾಲ ಇವತ್ತು ಹಾಗೆ ಇತ್ತು. ಇವತ್ತು ನಾನು ತಂದಿದ್ದೀನಿ ಅಂತ ಹೇಳಿದ್ರೆ ಸಾರ್ವಜನಿಕರು ಬಹಳ ಜನ ಬರ್ತಾರೆ ಇವತ್ತು ನಮ್ಮ ಆಸ್ಪತ್ರೆಗಳು. ಬಡವರು, ಆ ಬಡವರ ಬಗ್ಗೆ ಚಿಂತನೆ ಮಾಡ್ಬೇಕಲ್ಲ. ಅವತ್ತು ಡಯಾಲಿಸಿಸ್ ಮಿಷನ್ ನಾನು ಬರ್ಬೇಕಾದ್ರೆ 4 ಮಿಷನ್ ಇತ್ತು. ಇವತ್ತು 16 ಮಿಷನ್ ಇಟ್ಟಿದ್ದೀನಿ. ಇವತ್ತು ಯಾರು ಮಾಡಿದ್ದು ಹೇಳಿ? ಒಬ್ಬ ಕೃಷ್ಣ ಬೇಳೂರು ಮಾಡ್ತಾನೆ. ಯಾಕಂದ್ರೆ ಅದು ನನಗೆ ಕಲ್ಪನೆ ಕೊಟ್ಟಿದ್ರು. ಅವತ್ತು ಹೇಳಿದ್ರು, ಸರ್ ನೀವು ಗೆದ್ರೆ ಡಯಾಲಿಸಿಸ್ ಮಿಷನ್ ತಂದ್ಕೊಡಿ ಸರ್, ಬೇಕು ಅಂತ ಕೇಳ್ತಾ ಇದ್ರು. ಆ ನಂತರ ಇವತ್ತು ಒಂದು ಕಂಪನಿ ಕೊಟ್ಟು ಇಟ್ಟಿದೀವಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿ ಇರುವಂತ ಮಿಷನ್ಗಳು ಹಾಕಿ ಕೊಟ್ಟಿದ್ದೀವಿ. ಬಹಳ ಜನರಿಗೆ ಕೇಳ್ಕೊಂಡಿವಿ. ಕೆಲವರಲ್ಲಿ ಒಂದೆರಡು ಮಿಷನ್ ಕೊಟ್ಟಿದ್ದಾರೆ. ಮಾರಿಗುಡಿಯರು ಕೊಟ್ರು, ಇನ್ನೊಬ್ರು ಕೊಟ್ರು, ಧರ್ಮಸ್ಥಳ ಸಂಘದವ್ರು ಕೊಟ್ರು, ಹಾಗೆ ಸಿಗದವ್ರು ರಾಮಪ್ಪನವರು ಈ ತರ ಬಾಲ ಕೊಟ್ರು. ಮತ್ತೆ ಸರ್ಕಾರನು ನಾವು ನಮ್ಮ ಅಲ್ಲಿದ್ದ ಆಡಳಿತ ಇದರಲ್ಲಿ ಇರುವಂತ ಇದು ದುಡ್ಡಲ್ಲೂ ಸಹ ನಾವು ಹಾಕೊಂಡು ಮಾಡಿದ್ವಿ. ಅಷ್ಟು ಹಂಗೆ ಇರ್ಬೇಕು. ಪಾಪ ಶಿವಮೊಗ್ಗ ಹೋಗ್ತಿದ್ರು, ಎಲ್ಲೆಲ್ಲೋ ಹೋಗ್ತಿದ್ರು, ಅಲಿತಾ ಇದ್ರು. ಅಂತವರಿಗೆ ನಾವು ಬೆಳಕು ಕೊಡ್ಬೇಕು. ಅದು ನಮ್ಮ ಕಲ್ಪನೆ ಆಗಿದೆ. ಸಾಗರ ಆಸ್ಪತ್ರೆಗೆ ನಾವೇನ್ ಕಮ್ಮಿ ಮಾಡಿಲ್ಲ. ಅದ್ರ ಜೊತೆಗೆ 172 ಕೋಟಿ ರೂಪಾಯಿ, ಈಗ 1,72 ಲಕ್ಷ ರೂಪಾಯಿ ಸಾಗರ ಆಸ್ಪತ್ರೆಗೆ ಮೊನ್ನೆ ಬಿಡುಗಡೆ ಮಾಡಿದ್ದೀನಿ. ಮಕ್ಕಳ ಆಸ್ಪತ್ರೆ 1,65 ಲಕ್ಷ ರೂಪಾಯಿ ಅದು ಬೇರೆ ಬಿಡುಗಡೆ ಮಾಡ್ಕೊಟ್ಟಿದ್ದೀನಿ. ಅವೆಲ್ಲ ಅಭಿವೃದ್ಧಿ ಪರವಾಗಿ ಇಡೀ ಆಸ್ಪತ್ರೆ ನವೀಕರಣ ಆಗ್ಬೇಕು. ಟೈಲ್ಸ್ ಇಂದ, ಬಾತ್ರೂಮ್ ಇಂದ ಹಿಡಿದು, ಆಮೇಲೆ ಮೆಸ್ ಇರ್ಲಿಲ್ಲ, ಮತ್ತೆ ಮಲ್ಗಕ್ಕೆ ಅವ್ರಿಗೆ ಇದು ಇರ್ಲಿಲ್ಲ, ಎಂತದ್ದು ಸೊಳ್ಳೆ ಪರದೆ ಎಲ್ಲವನ್ನು ಕೊಟ್ಟಿದ್ದೀನಿ. ಇವತ್ತು ಹೇಳ್ತಾ ಈಗ ನಾಗಪ್ಪನವ್ರು ಕೆಲವು ವಿಚಾರಗಳೆಲ್ಲ ಹೇಳಿದ್ರು. ಕೆಲವು ಈಗ ಮತ್ತೆ ಯಾಕೆ ಉದ್ಘಾಟನೆ ಬೇಕಿತ್ತು ಅಂತ ಜನ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರು. ಅವರು ನಾಗಪ್ಪನವ್ರು ಹೇಳ್ದಂಗೆ ಮಾಡಿದ ಕೆಲಸ ಜನರಿಗೆ ಗೊತ್ತಾಗ್ಬೇಕಂದಾಗ ನಾವು ಒಂದ್ಸರಿ ಮತ್ತೆ ಶಾಸಕರು ಬಂದು ಅದನ್ನ ಉದ್ಘಾಟನೆ ಮಾಡಿ ಮಕ್ಕಳನ್ನ ಈಜಿಕೊಳದಲ್ಲಿ ಈಜಿಗೆ ಬಿಟ್ಟು ಉದ್ಘಾಟನೆ ಮಾಡಿದ್ರು. ಇವತ್ತು ಸರ್ಕಾರಿ ಕಾರ್ಯಕ್ರಮಗಳೇ ನೆಗ್ಲೆಕ್ಟ್ ಮಾಡ್ತಾರೆ. ಸರ್ಕಾರಿ ಕಾರ್ಯಕ್ರಮಗಳನ್ನ ಇಂಥ ಡೆವಲಪ್ಮೆಂಟ್ ಮಾಡಿದಾಗ ಮಾತ್ರ ಸರ್ಕಾರಿ ಕಾರ್ಯಕ್ರಮಗಳು ಡೆವಲಪ್ಮೆಂಟ್ ಆಗುತ್ತೆ, ಊರು ಉದ್ಧಾರ ಆಗುತ್ತೆ. ಇವತ್ತು ವಿಜಯನಗರ ಪಾರ್ಕಿಗೆ ಸಾಹೇಬ್ರು ಗೆದ್ದ ತಕ್ಷಣ ಬಂದಿದ್ರು. ಇವತ್ತು ನೋಡಿ ಎಷ್ಟು ಚಂದ ಕಾಣ್ತದೆ. ಇಡೀ ರಸ್ತೆಗಳನ್ನ ಎಲ್ಲೆಲ್ಲಿ ನೋಡಿದ್ರು ಸಾಹೇಬ್ ರಸ್ತೆಗಳು ಕೊಟ್ಟಿದ್ದಾರೆ. ನಮ್ಮ ನಂಜುಂಡಸ್ವಾಮಿ ಅವ್ರು ಪಾಪ ದಿನ ಹೇಳ್ತಿದ್ರು, ಇಲ್ಲ ನನ್ನೊಂದು ರಸ್ತೆ ಆಗ್ಬೇಕು. ನನ್ನ ಸಾಹೇಬ್ರು ಒಂದಿನ ನಾಗಪ್ಪರಿ ಫೋನ್ ಮಾಡಿ ಹೇಳಿದ್ರು, ನಂಜುಂಡಸ್ವಾಮಿ ಅವ್ರ ಮನೆ ಹೋಗಿದ್ದೆ ಮರಯ, ರಸ್ತೆ ಗುಂಡಿ ಬಿದ್ಬಿಡೈತೆ. ಈಗ ಆಗಿರ್ಬೇಕು, ನಾನೇನ್ ನೋಡಿಲ್ಲ, ಆಗಿದೆ. ಆದ್ರೆ ನಮ್ಮಲ್ಲೂ ಅಷ್ಟೇನೆ ಕೆಲವೆಲ್ಲ ರಸ್ತೆಗಳು ನೆನೆಗುದ್ದಿ ಬಿದ್ದ್ಬಿಟ್ಟಿದಾವೆ, ಜಲ್ಲಿ ಹಾಕಿದ್ದಾರೆ. ಈಗ ನನ್ನ ಮನೆ ವಾರ್ಡಲ್ಲೇ ಕೆಲಸ ಆಗಿಲ್ಲ. ಎಲ್ಲಾ ಜನ ಹೇಳ್ತಾರೆ ಗಣಪತಿ ಅಣ್ಣನ ವಾರ್ಡ ಕೆಲಸ ಆಗೈತಿ ಅಂತ ಹೇಳ್ತಾರೆ. ಜಲ್ಲಿ ಒಂದು ಹಾಕಿ ಬಿಟ್ಬಿಟ್ಟಿದೀವಿ. ಇನ್ನು ಟಾರ್ ಹಾಕೋರು ಮಳೆ 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 ಅಂತ ಸುಮ್ಮನೆ ಇದ್ದಾರೆ. ಈಗ ನಮ್ಮ ವಾರ್ಡಲ್ಲೂ ಕೆಲಸಗಳಾಗ್ಬೇಕು. 31 ವಾರ್ಡಲ್ಲಿ ಎಲ್ಲಾ ಕಡೆನೂ ಕೆಲಸ ಈಗಾಗಲೇ ಮತ್ತೆ ದುಡ್ಡು ತಂದಿದ್ದಾರೆ ಸಾಹೇಬ್ರು, ಕೆಲಸ ಆಗುತ್ತೆ. ವಿಜಯನಗರ ಬಡಾವಣೆಯನ್ನ ಶಾಸಕರು ಭಾರಿ ತಲೆಯಲ್ಲಿ ಇಟ್ಕೊಂಡಾರ ಅಂತ ಹೇಳಿದ್ರೆ ಎಲ್ಲಾ ಬುದ್ಧಿಜೀವಿಗಳಿದ್ದಾರೆ. ಅಲ್ಲಿ ಕೆಲಸ ಕಾರ್ಯಗಳಾಗ್ಬೇಕು. ಅವರು ಮತ್ತೆ ಇಲ್ಲಿದ್ದವರು ಎಲ್ಲಾ ಕಾಲೇಜು ಲೆಕ್ಚರ್ಸ್ ಇದ್ದಾರೆ, ನಮ್ಮ ಮಕ್ಕಳಿಗೆಲ್ಲ ಪಾಠ ಹೇಳೋರು ಇದ್ದಾರೆ. ಅವ್ರು ಯಾಕೆ ಹೇಳ್ತಾರಂತ ಇಲ್ಲಿ ಅವ್ರ ವಾರ್ಡ್ ಅಲ್ಲಿ ಕೆಲಸ ಕಾರ್ಯಗಳು ಹೇಳಿದ್ರೆ ಅಲ್ಲಿ ಮಕ್ಕಳಿಗೆ ಹೇಳ್ತಾರೆ. ನಮ್ಮ ಹಳ್ಳಿ ಮಕ್ಕಳೆಲ್ಲ ಬರ್ತಾರೆ, ಶಾಸಕರು ಈ ತರ ಕೆಲಸ ಮಾಡಿದಾರೆ ಅಂತ ಹೇಳಿ ಆ ಲೆಕ್ಚರ್ಸ್ಗಳು ಮಕ್ಕಳಿಗೆ ಹೇಳ್ತಾರೆ. ಹಾಗಾಗಿ ನಮ್ಮ 31 ವಾರ್ಡ್ ಒಂದಲ್ಲ, ಇಡೀ ತಾಲೂಕಲ್ಲಿ ಈಗ ಎಲ್ಲಾ ಹೇಳ್ತಿದ್ರು ಬರೇ ಶಂಕುಸ್ಥಾಪನೆ ಮಾಡಿ ಬರ್ತಾರೆ ಅನ್ನೋರು. ಎಲ್ಲಿ ನೋಡಿದ್ರು ಟಾರಸ್ತೆ ಆಗಿದೆ ಅಪ್ಪ. ಈ ಸರಿ ಇನ್ನೂ 3 ವರ್ಷ ಇದೆ. 3 ವರ್ಷದಲ್ಲಿ ಈ ತಾಲೂಕನ್ನ ಭಾರಿ ಅದ್ಭುತವಾಗಿ ಕಟ್ಟೋದಕ್ಕೆ ಅವ್ರು ಮನಸ್ಸಿಟ್ಕೊಂಡಿದ್ದಾರೆ. ನಮ್ ಸಾಹೇಬ್ರಿಗಂತೂ ಯಾವ ಮಿನಿಸ್ಟರ್ ಹತ್ರ ಹೋದ್ರು ದುಡ್ಡಿಲ್ಲ ಅಂತ ಹೇಳಲ್ಲ, ಫಸ್ಟ್ ಕೊಡ್ತಾರೆ. ಅವ್ರೆಲ್ಲರ ಹತ್ರ ಅಷ್ಟು ಚಂದವಾಗಿದ್ದಾರೆ, ಕೊಡ್ತಾರೆ. CM ಅಷ್ಟೇನೆ. ಇನ್ನು ಈ ನೆಕ್ಸ್ಟ್ ವರ್ಷ ಎಲ್ಲಾ ಕಾಮಗಾರಿ, ದೊಡ್ಡ ಕಾಮಗಾರಿಗಳಲ್ಲಿ ಒಂದು ಅವ್ರ ಮನಸ್ಸಲ್ಲಿ ಇದೆ. ಎಲ್ಲಾ ವಾರ್ಡ್ ಅಲ್ಲೂ ಪಾರ್ಕ್ ಗಳನ್ನ ಮಾಡ್ಬೇಕು. ನಮ್ಮ ವಾರ್ಡ್ ಅಲ್ಲಿ ಏನಾಯ್ತದೆ, ಪಾರ್ಕ್ ಮಾಡಕ್ ಜಾಗನೇ ಇಲ್ಲ. ನನ್ನ ವಾರ್ಡ್ ಅಲ್ಲೂ ಮಾಡ್ಬಿಡ್ತು, ಒಳ್ಳೆ ಪಾರ್ಕ್ ಮಾಡ್ಕೊಡ್ತಿದ್ರು. ಪಾರ್ಕ್ ಮಾಡಕ್ ಜಾಗ ಇಲ್ಲ. ಹಾಗಾಗಿ ಎಲ್ಲಾದ್ರೂ ಒಂದ್ ಜಾಗ ಹುಡುಕಿ ನನ್ನ ವಾರ್ಡಲ್ಲಿ ಒಂದು ಪಾರ್ಕ್ ಮಾಡಿ ವಾಕಿಂಗ್ ಸ್ಟಾಕ್ ಎಲ್ಲ ಮಾಡಿಸ್ಬೇಕಂತ ಇದೀನಿ. ನಮ್ಮ ಬಾಪಾಟ ಹತ್ರ ಸ್ವಲ್ಪ ಜಾಗ ನೋಡಿ ಇಟ್ಟಿದ್ದೀನಿ, ಮಾಡಿ ಕೊಡ್ತಾರೆ. ಈಗೇನೋ ಇವತ್ತು ನಾಳೆ ನಾನು ಈ ಜಾಗದ ವಿಚಾರ ಹೇಳಿದೀನಿ, ನಾಗಪ್ಪನವರಿಗೆ ಹೇಳ್ತಾರೆ. ನೋಡ ಗಣಪತಿ ವಾರ್ಡ್ ನಿಮ್ಮ ತರನೇ ನಮಗೆ ನಿನ್ನೆಯಿಂದ ನೂರಾರು ಜನ ಸಾರ್ವಜನಿಕರು, ಪತ್ರಕರ್ತರು ಕಾಲ್ ಮಾಡ್ತಾನೆ ಇದ್ದಾರೆ. ಮೇಡಮ್, ಈ ಹಿಂದೆ ಹಾಲಪ್ಪನವರ ಅವಧಿಯಲ್ಲಿ ಈಜುಕೊಳ ಉದ್ಘಾಟನೆ ಆಗಿತ್ತು.
ಪುನಃ ಮತ್ತೆ ಈಜುಕೊಳ ಉದ್ಘಾಟನೆ ಮಾಡ್ತಿದ್ದೀರಲ್ಲ ಅಂತ ಹೇಳಿಬಿಟ್ಟು ನಮಗೂ ಕೂಡ ಈ ಪ್ರಶ್ನೆ ಕೇಳ್ತಿದ್ದಾರೆ. ನನಗೆ ಆನ್ಸರ್ ಮಾಡಲಿಕ್ಕೆ ನಾನೊಬ್ಬಳು ನಗರದ ಪ್ರಥಮ ಪ್ರಜೆಯಾಗಿ ಕಷ್ಟ ಆಗ್ತಾ ಇದೆ. ಇದು ಆವಾಗ ಉದ್ಘಾಟನೆ ಆಗಿತ್ತು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯರ ನಿರ್ಲಕ್ಷ್ಯದಿಂದ. ಇದು ಏನಾಗಿತ್ತು, ಅಲ್ಲಿ ಅಂದರೆ ಅಲ್ಲಿ ಈಜುಕೊಳ ಸ್ಟಾಪ್ ಆಗಿತ್ತು. ಈಗ ಪುನಃ ಅದನ್ನು ಈಗಿನ ಶಾಸಕರು ಅದಕ್ಕೆ ಟೈಲ್ಸ್ ಎಲ್ಲ ಹಾಕಿಬಿಟ್ಟು ಅದನ್ನು ನವೀಕರಣಗೊಳಿಸಿದ್ದಾರೆ ಅನ್ನೋದನ್ನು ನಾನು ಈಗ ಇಲ್ಲಿ ನೋಡಿದೆ. ನವೀಕರಣಗೊಳಿಸಿ ಪುನಃ ಅದನ್ನು ಆರಂಭ ಮಾಡಿದ್ದಾರೆ. ಅದನ್ನು ಬೇಸಿಗೆ ಶಿಬಿರ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಖುಷಿ ಇದೆ. ಅಂದರೆ ಬೇಸಿಗೆ ಶಿಬಿರ ಎಲ್ಲ ಮಕ್ಕಳಿಗೂ ಸಿಗಬೇಕು, ಅವರೆಲ್ಲ ಆಟ ಆಡ್ಕೊತಾರೆ. ಬೇಸಿಗೆ ಶಿಬಿರವನ್ನು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಈಜುಕೊಳದ ಉದ್ಘಾಟನೆ ಅಂತ ಮಾಡ್ತಾ ಇರೋದು ನಮಗೂ ಕೂಡ ಅದು ಸಮಂಜಸ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾವು ಇದನ್ನು ನೋಡಿಕೊಂಡು ನಾವೀಗ ಇದನ್ನು ನೋಡಿಕೊಂಡು ಬಂದ್ವಿ. ಇದಷ್ಟು ಸರಿ ಕಾಣಿಸ್ತಾ ಇಲ್ಲ. ಈಜುಕೊಳದ ಪುನಃ ಉದ್ಘಾಟನೆ ಅಂತ ಹೇಳ್ಬಿಟ್ಟು ನೀವು ಮಾಡ್ತಿದ್ದೀರಲ್ಲ ಏನಿದು ಅಂತ ಹೇಳಿ ನಮ್ಮನ್ನು ಸಾರ್ವಜನಿಕರ ಪ್ರಶ್ನೆಗೆ ನಾವು ಉತ್ತರ ಕೊಡಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಸರ್. ನಮಗೂ ಕೇಳ್ತಾ ಇದ್ದಾರೆ ಸಾರ್ವಜನಿಕರು, ಈ ಹಿಂದೆ ಈಜುಕೊಳದ ಉದ್ಘಾಟನೆ ಆಗಿತ್ತು, ಮತ್ತೆ ಉದ್ಘಾಟನೆ ಮಾಡುವ ಅವಶ್ಯಕತೆ ಇದೆಯಾ ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇದು ಸಮಂಜಸ ಅಲ್ಲ ಅಂತ ಈ ಮೂಲಕ ನಮ್ಮಲ್ಲಿ ಕಾರ್ಮಿಕರು ದೇಶದ ಅದ್ವಿತೀಯ ಶಕ್ತಿ. ಯೋಧರು, ರೈತರು ಮತ್ತು ಕಾರ್ಮಿಕರು ದೇಶವನ್ನು ಸದೃಢಗೊಳಿಸುವ 3 ಪ್ರಮುಖ ಶಕ್ತಿಗಳು ಎಂದು ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆ ಸಿದ್ದಪ್ಪ ತಿಳಿಸಿದರು. ಸಾಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗುರುವಾರ ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಘಟಕದ ವತಿಯಿಂದ ಕಾರ್ಮಿಕ ದಿನಾಚರಣೆ ಅಂಗವಾಗಿ ವಿವಿಧ ಕ್ಷೇತ್ರದ ಕಾರ್ಮಿಕರನ್ನು ಸನ್ಮಾನಿಸಿ ಅವರು ಮಾತನಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಪ್ರಭಾಕರ್ ಆಚಾರ್, ಮುನಾಫ್, ರತ್ನಮ್ಮ, ಅಜಯ್, ಫಯಾಜ್ ಅವರನ್ನು ಸನ್ಮಾನಿಸಲಾಯಿತು. ಮಲೆನಾಡು ಸಣ್ಣ ಕೈಗಾರಿಕೆಗಳ ಮಾಲೀಕರು ಮತ್ತು ಕಾರ್ಮಿಕರ ಸಂಘದ ಬಿಎಂ ರಜನಿಕಾಂತ್, ಫಯಾಜ್, ಧರ್ಮಪ್ಪ, ರಫೀಕ್, ನಿಖಿಲ್ ಇನ್ನಿತರರು ಹಾಜರಿದ್ದರು. ಈ ದಿನದ ಕಾರ್ಯಕ್ರಮಕ್ಕೆ ಇಲ್ಲಿಯ ಮಲೆನಾಡು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದಂಥ ಬಾಬು ಅವರೇ ಮತ್ತು ನಮ್ಮ ಧರ್ಮರಾಜ್ ಅವರೇ ಮತ್ತು ಈ ಕೈಗಾರಿಕೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರೇ ಮತ್ತು ಈ ದಿನ ಸನ್ಮಾನಿತರಾದಂಥ ಎಲ್ಲ ಸನ್ಮಾನಿತರೇ, ವಿಶೇಷವಾಗಿ ಇದು ವಿಶ್ವ ಕಾರ್ಮಿಕ ದಿನಾಚರಣೆ. ವಿಶ್ವ ಕಾರ್ಮಿಕ ದಿನಾಚರಣೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಯಾವುದೇ ಒಂದು ಕೆಲಸ ಕಾರ್ಯಗಳಾಗಬೇಕಾದ್ರೂ ಸಹ, ಯಾವುದೇ ಒಂದು ವಸ್ತುಗಳನ್ನು ತಯಾರು ಮಾಡಬೇಕಾದ್ರೂ ಕಾರ್ಮಿಕರ ಅವಶ್ಯಕತೆ ಅಗತ್ಯವಾಗಿರುತ್ತೆ. ಆದ್ದರಿಂದ ಕಾರ್ಮಿಕರಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಇಡೀ ವಿಶ್ವವೇ ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಈಗ ಗಡಿ ಕಾಯಬೇಕಾದ್ರೆ ಯೋಧ ಬೇಕಾಗುತ್ತೆ, ಅನ್ನ ಕೊಡಬೇಕಾದ್ರೆ ರೈತ ಬೇಕಾಗುತ್ತೆ. ಆ ಅನ್ನ ಅವರೆಲ್ಲರಿಗೂ ಒಂದು ಸಾಮಗ್ರಿಗಳನ್ನು ತಯಾರು ಮಾಡಿಕೊಡ್ಬೇಕಾದ್ರೆ ಒಬ್ಬ ಕಾರ್ಮಿಕ ಬೇಕಾಗುತ್ತೆ. ಕಾರ್ಮಿಕರ ತಯಾರು ಮಾಡಿಕೊಟ್ಟಿರ್ತಕ್ಕಂಥ ವಸ್ತುಗಳಿಂದನೇ ಇವತ್ತು ನಾವು ಗಡಿಯಲ್ಲಿ ಭದ್ರತೆಯನ್ನು ಕಾಪಾಡಬೇಕಾದ್ರೂ ಅದಕ್ಕೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಬೇಕಾದ್ರೂ ಕಾರ್ಮಿಕರು ತಯಾರು ಮಾಡಿರ್ತಕ್ಕಂಥ ವಸ್ತುಗಳಲ್ಲಿ ಬಳಸಿ ಅದನ್ನು ನಮ್ಮ ದೇಶವನ್ನು ಸಹ ರಕ್ಷಣೆ ಮಾಡ್ಕೊಳ್ತೀವಿ. ಹಾಗೆ ರೈತರು ಸಹ ಪ್ರತಿಯೊಬ್ಬ ವಸ್ತುಗಳು ಬೇಕಾದ್ರೂ ಸಹ ರೈತಾಭಿಗೆ ಬೇಕಾದಂಥ ವಸ್ತುಗಳನ್ನು ಸಹ ತಯಾರು ಮಾಡೋದು ಕಾರ್ಮಿಕ ಆಗಿರ್ತಾನೆ. ಒಂದು ಕಟ್ಟಡ ಬೇಕಾದರೆ ವಾಸಕ್ಕೆ ಮನೆ ಬೇಕಾದರೆ ಕಟ್ಟಡ ಕಾರ್ಮಿಕರು ಬೇಕಾಗುತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಕಾರ್ಮಿಕರ ಅತ್ಯವಶ್ಯವಾಗಿರುತ್ತೆ. ಈ ಕಾರ್ಮಿಕ ದಿನಾಚರಣೆಯಂದು ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಹಾಗೂ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಮತ್ತು ಇವರು ಸಚಿವರಾದಂಥ ಸಂತೋಷ್ ಲಾಡ್ ಅವರು ಅತ್ಯಂತ ಉತ್ತಮವಾದಂಥ ಯೋಜನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರಿಗಾಗಿ, ಕಟ್ಟಡ ಕಾರ್ಮಿಕರಿಗೆ ಇರ್ಬೋದು ಮತ್ತು ಕೂಲಿ ಕಾರ್ಮಿಕರಿಗೆ ಇರ್ಬೋದು ಮತ್ತು ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ಸಹ ಅತ್ಯಂತ ಉತ್ತಮವಾದಂಥ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ. ರೂಪಿಸಿಕೊಂಡು ಯೋಜನೆಗಳನ್ನು ತಂದಿದ್ದಾರೆ. ಯೋಜನೆಗಳನ್ನು ಸಮರ್ಪಕವಾಗಿ ಕಾರ್ಮಿಕರಿಗೆ ದೊರೆಯೋದ್ರಲ್ಲಿ ಸ್ವಲ್ಪ ಕಷ್ಟಕರವಾಗಿದೆ. ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಸಮರ್ಪಕವಾಗಿ ಅವರಿಗೆ ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ. ಮತ್ತು ಅದು ಏನಾಗಿದೆ ಅಂದರೆ ಈಗ ಒಂದು ನಕಲಿ ಸಂಘ ಸಮಸ್ಯೆಗಳು ಹುಟ್ಟಾಕೊಂಡು ಆ ಯೋಜನೆಗಳೆಲ್ಲ ಪರಭಾರಿ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಮತ್ತು ಕಾರ್ಮಿಕರಲ್ಲಿ ನಿಜವಾದಂಥ ಕಾರ್ಮಿಕರು ನೋಂದಣಿ ಮಾಡ್ಕೊಳ್ಳದೆ ತುಂಬ ಹಿಂದುಳಿದಿದ್ದಾರೆ. ನಕಲಿ ಕಾರ್ಮಿಕರು ಅಂತೇಳಿ ನೋಂದಾಯಿಸ್ಕೊಂಡು ಆ ಥರ ಸೌಲಭ್ಯಗಳನ್ನು ಪಡ್ಕೊತಾ ಇದ್ದಾರೆ. ಈ ರೀತಿ ಸೌಲಭ್ಯಗಳನ್ನು ಪಡ್ಕೊಳ್ತಕ್ಕಂಥ ನಕಲಿ ಕಾರ್ಮಿಕರನ್ನ ತೆಗೆದುಹಾಕೋದ್ರಲ್ಲಿ ಈಗಾಗಲೇ ಪ್ರಥಮ ಹಂತದಲ್ಲಿ ಸಾಕಷ್ಟು ಜನಗಳನ್ನು ತೆಗೆದಿದ್ದಾರೆ. ಇನ್ನೂ ಸಹ ಎಲ್ಲ ನಕಲಿ ಕಾರ್ಮಿಕರನ್ನ ತೆಗೆದುಹಾಕೋದಕ್ಕೆ ಹೆಚ್ಚಿನ ಬದ್ಧತೆಯನ್ನು ರಾಜ್ಯ ಸರ್ಕಾರ ವಹಿಸ್ಕೊಂಡು ಅದನ್ನು ಮಾಡ್ಬೇಕಂತೇಳಿ ಹೇಳೋದ್ರ ಮೂಲಕ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಜೊತೆಗೆ ಏನು ಕಾರ್ಮಿಕರಿಗೆ ಏನು ಇವತ್ತು ವಿಮಾ ಸೌಲಭ್ಯ ಇರ್ಬೋದು, ಆರೋಗ್ಯ ಸೌಲಭ್ಯ ಇರ್ಬೋದು, ಏನು ಈ ಸೌಲಭ್ಯಗಳು ಸಿಗ್ತಕ್ಕಂಥದ್ದು ಆರೋಗ್ಯ ಸೌಲಭ್ಯವಾಗಿ ನಿಜವಾಗ್ಲೂ ಅದೊಂದು ಉತ್ತಮವಾದಂಥ ಸೌಲಭ್ಯ. ಯಾಕಂದರೆ ಒಬ್ಬ ಕಾರ್ಮಿಕ ಏನಾದರೂ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಕೈ ಕಾಲು ಮುರ್ಕೊಂಡು ಏನಾದ್ರು ಸಮಸ್ಯೆಗಳು ಉದ್ಭವಿಸುವಂಥ ಸಂದರ್ಭದಲ್ಲಿ ಅವನಿಗೆ ಭದ್ರತೆ ಅಂತ ಹೇಳಿದ್ರೆ ಅವನು ಆಸ್ಪತ್ರೆಗೆ ಹೋಗ್ಬೇಕು. ಆಸ್ಪತ್ರೆಗೆ ಹೋಗೋಂಥ ಸಂದರ್ಭದಲ್ಲಿ ಅವನಿಗೆ ಯಾವುದೇ ಥರದ ಅಲ್ಲಿ ತಕ್ಷಣ ಹೋದ ಕೂಡಲೇ ಅವನಿಗೆ 2 ಲಕ್ಷ 1 ಲಕ್ಷ ಹಣವನ್ನು ಕಟ್ಟಿ ಅವನ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ. ಕಾಪಾಡಿಕೊಂಡು ಆ ನಂತರದಲ್ಲಿ ಎಷ್ಟು ಖರ್ಚಾದರೂ ಅವ್ರ ಕೈಯಿಂದನೇ ಖರ್ಚು ಮಾಡಿ
ಅವನ ಆರೋಗ್ಯ ಕಾಪಾಡ್ಕೊಂಡು ಬಂದ ನಂತರದಲ್ಲಿ ಎಲ್ಲ ದಾಖಲಾತಿಗಳನ್ನು ತಂದು ರಾಜ್ಯ ಸರ್ಕಾರ ಮಂಡಳಿಗೆ ಇದು ಕಾರ್ಮಿಕ ಮಂಡಳಿಗೆ ಕಳಿಸಿದಾಗ ಮತ್ತೊಂದು 6 ತಿಂಗಳು ಬಿಟ್ಟು ಹಣ ಬರ್ತಾ ಇದೆ. ಅದೇನಾಗಿದೆ ಅಂದ್ರೆ ಅದರಿಂದ ಕಾರ್ಮಿಕರು ಬಹಳ ಕಷ್ಟದಲ್ಲಿದ್ದಾರೆ, ಮತ್ತೆ ಕಾರ್ಮಿಕರು ಬದುಕುಳಿಯೋದು ಕಷ್ಟ. ಯಾಕಂದ್ರೆ ಅವ್ರಿಗೆ ಅಷ್ಟೆಲ್ಲ ಹಣವನ್ನ ಉಳಿಸ್ಕೊಂಡು ತಂದು ಮಾಡಿ ಅವರ ಜೀವ ಉಳಿಸ್ಕೊಳ್ಳೋದು ಕಷ್ಟ ಆಗಿದೆ. ಆ ದೃಷ್ಟಿಯಿಂದ ಅವರಿಗೆ ಬರ್ತಕ್ಕಂಥ ಹಣ ಕಾರ್ಮಿಕರಿಗೆ ಏನು ಬರ್ತಾ ಇದೆಯಲ್ಲ, ಇದು ಏನು ವಿಮಾ ಸೌಲಭ್ಯ ಇದೆಯಲ್ಲ, ಆರೋಗ್ಯ ಸೌಲಭ್ಯ ನೇರವಾಗಿ ಆಸ್ಪತ್ರೆಗೆ ಜಮಾ ಆಗಬೇಕು. ಇವ್ರು ಆಸ್ಪತ್ರೆಗೆ ಕಾರ್ಡ್ ತೋರಿಸಿದ ಕೂಡಲೇ ಜಮಾ ಮಾಡ್ಕೊಂಡು ಕೂಡಲೇ ಇವ್ರು ಯಾವುದೇ ಹಣ ಕೇಳಿದೆ ಇವರಿಗೆ ಆರೋಗ್ಯವನ್ನ ಯಾವುದೇ ಎಲ್ಲ ಆಸ್ಪತ್ರೆಗಳು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದು ಸದನದಲ್ಲಿ ಚರ್ಚೆ ಮಾಡಿ ಸಂತೋಷ್ ಲಾಡ್ ಅವರು ಮತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಅದನ್ನು ಕೈಗೆತ್ತಿಕೊಂಡು ಅದೊಂದು ನಾವು ಈಗಾಗಲೇ ರಾಜ್ಯ ಸರ್ಕಾರಕ್ಕೂ ಸಹ ನಾವು ಒಂದು ಮನವಿಯನ್ನ DK ಶಿವಕುಮಾರಿಗೊಂದು ಮತ್ತೆ ಸಿದ್ದರಾಮಯ್ಯವರಿಗೊಂದು ಮತ್ತೆ ಇವರಿಗೆ ಸಂತೋಷ್ ಲಾಡ್ ಅವರಿಗೆ ಸಹ ಅದನ್ನ ಒಂದು ಮನವಿಯನ್ನು ಸಹ ನಾವು ಅಧಿಕೃತವಾದಂಥ ಮನವಿಯನ್ನು ಸಹ ಕಳಿಸಿದ್ದೇವೆ. ಆ ಮನವಿಯನ್ನು ಆಧರಿಸಿ ಅದನ್ನು ಸದನದಲ್ಲಿ ಚರ್ಚೆ ಮಾಡಿ ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರೋದು, ಇದು ಸಾಗರ ತಾಲೂಕಿಗೆ ಮಾತ್ರ ಸಂಬಂಧಪಡಲ್ಲ. ಅದರಿಂದ ಅದನ್ನು ಸಹ ಕೈಗೆತ್ತಿಕೊಂಡು ಅದನ್ನು ಈಡೇರಿಸಿಕೊಡ್ಬೇಕಂತೇಳಿ ರಾಜ್ಯ ಸರ್ಕಾರವನ್ನು ನಾವು ಒತ್ತಾಯಿಸಿದ್ದೇವೆ. ಸಾಗರ ಸಮೀಪದ ಕುಗ್ವೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಈಶ್ವರ, ನಂದೀಶ್ವರ ಹಾಗೂ ಸಪರಿವಾರ ದೇವರ ಪ್ರಾಣ ಪ್ರತಿಷ್ಠಾಪನೆ, ಪುರಾತನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ನೂತನ ಶಿಲಾಮಯ ದೇವಸ್ಥಾನ ಪ್ರತಿಷ್ಠಾಪನೆ ಮೇ 3, 4 ಮತ್ತು 5ರಂದು ನಡೆಯಲಿದೆ ಎಂದು ಶ್ರೀ ಈಶ್ವರ ಸೇವಾ ಪ್ರತಿಷ್ಠಾನ ಮತ್ತು ಗ್ರಾಮ ಸುಧಾರಣಾ ಸಮಿತಿ ಪ್ರಮುಖರು ತಿಳಿಸಿದರು. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಪ್ರತಿಷ್ಠಾನದ ಅಧ್ಯಕ್ಷ ಈಶ್ವರ್ ನಾಯ್ಕ್ ಕುಗ್ವೆ, ಶಿವಾನಂದ್ ಕುಗ್ವೆ, ಮಹಾಬಲೇಶ್ವರ್ ಕುಗ್ವೆ, ಸುಧಾಕರ್ ಕುಗ್ವೆ, ಬಂಡಿ ಈಶ್ವರ್ ಇನ್ನಿತರರು ಮಾತನಾಡಿದರು. ವಿಶ್ವನಾಥ್ ಕುಗ್ವೆ, ಬಸವರಾಜ್ ಸೈದೂರು, ಇಂದೂದರ್, ಅಣ್ಣಪ್ಪ ಕುಗ್ವೆ ಈ ಸಂದರ್ಭದಲ್ಲಿ ಹಾಜರಿದ್ದರು. ದೇವಸ್ಥಾನವನ್ನ ಬಹಳ ಇದಾಗಿತ್ತು, ಅದು ನಾದುರಸ್ತಾಗಿತ್ತು, ತುಂಬ ಹಳೆ ಕಾಲದ 700-800 ವರ್ಷದ ಹಿಂದಿಂದು. ಅದನ್ನ ಕೆಡವಿ ಹೊಸ ದೇವಸ್ಥಾನ ಮಾಡಲಿಕ್ಕಾಗಿ ಎಲ್ಲ ಊರೆಲ್ಲ ಒಂದು ಸಂಕಲ್ಪ ಮಾಡಿ ಅದಕ್ಕೊಂದು ಶಿಲಾಮಯ ದೇವಸ್ಥಾನ ಈಗ ಮಾಡಿದ್ವಿ. ಒಂದು 4 ವರ್ಷದ ಹಿಂದೆ ಅದನ್ನ ಕೆಡವಿದ್ವಿ. ಈಗ 4 ವರ್ಷ ಆಯ್ತು ಆ ದೇವಸ್ಥಾನ ಆಗಿದೆ, ಪೂರ್ತಿ ಆಗಿದೆ. ಅದರ ಬಗ್ಗೆ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ಸಾರ್ವಜನಿಕರಿಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ನಾವೊಂದು ಪತ್ರಿಕಾಗೋಷ್ಠಿ ಕರಿಬೇಕು ಅಂತೇಳಿ ಬಂದಿದ್ದೀವಿ. ನಮ್ಮ ಈಶ್ವರ ಸೇವಾ ಟ್ರಸ್ಟ್ ಅಂತ ಮಾಡಿದ್ವಿ. ಗ್ರಾಮ ಸಮಿತಿ ಕುಗ್ವೆ ಅಂತ ಇದೆ, ಅದರ ಒಂದು ಆಶ್ರಯದಲ್ಲಿ ಶ್ರೀ ಈಶ್ವರ ಸೇವಾ ಪ್ರತಿಷ್ಠಾನ ಅಂತೇಳಿ ಒಂದು ರಿಜಿಸ್ಟರ್ ಮಾಡಿ ಆ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಮತ್ತು ಅದರ ಕಟ್ಟಡ, ಅದರ ವಿಧಿವಿಧಾನ ಇವೆಲ್ಲಕ್ಕಾಗಿ ಈಶ್ವರ ಸೇವಾ ಪ್ರತಿಷ್ಠಾನ. ಅದರ ಅಧ್ಯಕ್ಷರು ನಮ್ಮ ಕೆ ಈಶ್ವರ್ ನಾಯ್ಕ್ ಅಂತೇಳಿ ನಮ್ಮ ಊರಿನ ಹಿರಿಯರು. ಹಾಗೆ ಅದರ ಗೌರವಾಧ್ಯಕ್ಷ ಆಗಿ ನಾನು ಶಿವಾನಂದ ಕುಗ್ವೆ ಅಂತೇಳಿ, ನಾನು ಇನ್ನೊಬ್ಬರು ಗೌರವಾಧ್ಯಕ್ಷರು ಮಹಾಬಲೇಶ್ವರ ಕುಗ್ವೆ, ಅವರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು. ಹಾಗೆ ಗ್ರಾಮ ಸಮಿತಿಯ ಅಧ್ಯಕ್ಷರು, ನಮ್ಮ ಇಡೀ ಊರಿನ ಒಂದು ಗ್ರಾಮ ಸಮಿತಿ ಏನಿದೆ ಅಭಿವೃದ್ಧಿ ಸಮಿತಿ, ಅದರ ಅಧ್ಯಕ್ಷರು ಈಶ್ವರ್ ಬಂಡಿ ಅಂತೇಳಿ. ಅದರ ಟ್ರಸ್ಟಿಗಳು ವಿಶ್ವನಾಥ್ ಕುಗ್ವೆ, ಸುಧಾಕರ್ ಕುಗ್ವೆ, ಮತ್ತೆ ನಮ್ಮ ಇದರ ಟ್ರಸ್ಟಿನ ಖಜಾಂಚಿಗಳು ಇಂದೂಧರ್ ಗೌಡ್ರು, ಮತ್ತೆ ಟ್ರಸ್ಟಿ ಇನ್ನೊಬ್ರು ಅವರು ನಮ್ಮ ಅಣ್ಣಪ್ಪ ಕುರಿ ಅಣ್ಣಪ್ಪ ಕುಗ್ವೆ, ಹಾಗೆ ಸೈದೂರು ಬಸವರಾಜ್ ಅಂತ ಇವರು ಉಪಾಧ್ಯಕ್ಷರು. ನಮ್ಮ ಕುಗ್ವೆ ಗ್ರಾಮದ ಎಲ್ಲ ಆತ್ಮೀಯ ಸ್ನೇಹಿತರೆ, ಈಶ್ವರ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು, ಈ ಒಂದು ಕುಗ್ವೆ ಗ್ರಾಮದಲ್ಲಿ ಇಂಥ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಆ ದೇವಸ್ಥಾನ ಶಿಥಿಲಗೊಂಡಿತ್ತು. ಜೊತೆಗೆ ಈಶ್ವರ ಆ ಪೀಠ ಭಿನ್ನ ಆಗಿತ್ತು. ಆ ದೃಷ್ಟಿಯಿಂದ ನಾವೆಲ್ಲ ಸಮಿತಿಯವರು ಒಂದು ತೀರ್ಮಾನ ಮಾಡಿ ಈ ಒಂದು ದೇವಸ್ಥಾನವನ್ನು ಕಟ್ಟೋಣ. ಇಂಥ ಒಂದು ದೇವಸ್ಥಾನವನ್ನು ಕಟ್ಟಬೇಕಾದ್ರೆ ಭಾಳ ಕಷ್ಟ. ಅಲ್ಲಿ ಇರೋ ರೈತರು ಮತ್ತು ಕೂಲಿ ಕಾರ್ಮಿಕರು, ಇಂಥ ಸಂದರ್ಭದಲ್ಲಿ ಎಲ್ಲ ಒಂದಿಗೆ ಹಾಕಿಕೊಂಡು ಈ ಒಂದು ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಗೆ ಆ ದೇವಸ್ಥಾನ ಕಟ್ತಾ ಕೊನೆ ಏನಾಯ್ತು, ಅದು 2.5 ಕೋಟಿ ವೆಚ್ಚದಲ್ಲಿ ಆ ದೇವಸ್ಥಾನ ಕಟ್ಟಡ ಮಾಡಿದ್ವಿ. ಮೊದಲಿಗೆ ಸಾಮಾನ್ಯ ಒಂದು ದೇವಸ್ಥಾನ ಕಟ್ಟೋಣ ಅಂತಿದ್ವಿ. ಕೊನೆ ಗಳಿಗೆಯಲ್ಲಿ ಇಲ್ಲ, ಇದನ್ನ ಶಿಲಾಮಯ ದೇವಸ್ಥಾನ ಮಾಡೋಣ ಅಂತೇಳಿ ನಾವೆಲ್ಲ ಒಂದು ತಿಳ್ಕೊಂಡು ಈ ತರ ಶಿಲಾಮಯ ದೇವಸ್ಥಾನ ಮಾಡಿದ್ವಿ. ಇವತ್ತು 2.5 ಕೋಟಿ ವೆಚ್ಚದಲ್ಲೇ ಆ ದೇವಸ್ಥಾನ ಆಯ್ತು. ಸರ್ಕಾರದಿಂದ ನಮಗೆ ಹಿಂದಿನ ಸರ್ಕಾರದಿಂದ ಸ್ವಲ್ಪ ಹಣ ಬಂತು. ಅದು ಇವತ್ತಿನ ಸರ್ಕಾರದಲ್ಲಿ ಹಿಂದಿನ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ನಮಗೆ ಈಗಾಗಲೇ ಒಂದು 25 ಲಕ್ಷ ಮತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರು ಮತ್ತು BK ಹರಿಪ್ರಸಾದ್ ಅವರು 5 ಲಕ್ಷ ಕೊಟ್ಟಿದ್ದಾರೆ. ಇಷ್ಟು ಹಣ ಬಂದಿದೆ. ಇದು ಸಾಕಾಗದೇ ನಾವೇನ್ ಮಾಡಿದ್ವಿ, ಇನ್ನು ದಾನಿಗಳು ಕುಗ್ವೆಲ್ಲಿ ರೈತಾಪಿ ಕೆಲಸ ಮಾಡೋರು ಮತ್ತು ಸಣ್ಣ ಪುಟ್ಟ ಉದ್ಯಮಿಗಳು ಕೆಲವರೆಲ್ಲ ದಾನಿಗಳು ನಾವು ಕೊಡ್ತೀವಿ ಅಂತೇಳಿ ಕೆಲವು ಲಕ್ಷಗಟ್ಟಲೆ ಹಣವನ್ನು ಲಕ್ಷ ಗಟ್ಟಲೆ ಕೊಟ್ಟಿದ್ರು ರೈತರು. ಜೊತೆಗೆ ನಮ್ಮ ಸ್ನೇಹಿತರು ಕೆಲವೆಲ್ಲ ಕೊಟ್ಟಿದ್ರು. ಹಾಗಾಗಿ ಇಷ್ಟು ಹಣ ಆಯ್ತು. ಮತ್ತೆ ವಂತಿಕೆಯಲ್ಲಿ
ನಮ್ಮಲ್ಲಿ ಒಂದು 205 ಮನೆಗಳಿದ್ದಾವೆ. ವಂತಿಗೆ ಗ್ರಾಮದ ವಂತಿಗೆಗಳನ್ನ ತಲಾ ಮನೆಗೆ ಒಂದು 20,000 ರೂಪಾಯಿ ಅಂತ ಹಾಕಿಬಿಟ್ಟು ನಾವು ಎಲ್ಲರೂ ಕೊಡೋ ಸ್ಥಿತಿ ನಾವು ಯಾರೂ ಇಲ್ಲ. ಆದರೂ ಇಂಥ ಸ್ಥಿತಿಯಲ್ಲಿ ನಾವು ದೇವಸ್ಥಾನ ಕಟ್ಬೇಕಂತ ಇಂಥ ಒಂದು ದೇವಸ್ಥಾನ ನಾವು ಮಾಡಿದ್ದೀವಿ. ತುಂಬ ಚೆನ್ನಾಗಾಗಿದೆ. ಇಂಥ ಒಂದು ದೇವಸ್ಥಾನ ಕಟ್ಟಡ ಮಾಡಿ ಇವತ್ತು ಭಾಳ ಜನ ಸಾಗರದಲ್ಲಿ ಭಾಳ ಜನ ಇಂಥ ಒಂದು ಸಾಗರ ತಾಲೂಕು ಅಥವಾ ಸೊರಬ ಇರ್ಬೋದು, ಇಂಥ ಒಂದು ಇದರಲ್ಲಿ ನಿಜವಾಗಿ ಇಂಥ ಒಂದು ದೇವಸ್ಥಾನ ಕಟ್ಟಿಯೋದು ದೊಡ್ಡ ಸಾಹಸ ಅಂತಾರೆ. ತಾವು ಇವತ್ತು ಈ ಪ್ರೆಸ್ ಮೀಟನ್ನು ನಾವು ನಿಜವಾಗಿಯೂ ನಾವು ನಮ್ಮೂರಲ್ಲೇ ಮಾಡೋಣ ಅಂತ ನಾವು ತಿಳಿದಿದ್ವಿ. ಆದ್ರೆ ನಾವು ಮತ್ತೆ ಬೇಡ, ಇಲ್ಲೇ ಮಾಡೋಣ, ಪ್ರೆಸ್ ಮೀಟಲ್ಲಿ ಪ್ರೆಸ್ ಕ್ಲಬ್ಬಲ್ಲೇ ಮಾಡಿದ್ರೆ ಒಳ್ಳೆ ಚೆನ್ನಾಗಿರ್ತೈತೆ ಅಂತೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮ 3ನೇ ತಾರೀಕಿನ ಶನಿವಾರ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತೈತೆ. ಇದರಲ್ಲಿ ಅವತ್ತಿನ ದಿನದಲ್ಲಿ ಮುಖ್ಯ ಅತಿಥಿಗಳು ಬರ್ತಾರೆ. ಹಾಗೂ ಮತ್ತೆ ಪುನಃ 5ನೇ ತಾರೀಕು ಧಾರ್ಮಿಕ ಸಭೆ ಇರ್ತೈತಿ. 4ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. 5ನೇ ತಾರೀಕು ಧಾರ್ಮಿಕ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಗುರುಗಳು, ನಮ್ಮ ಸಾಲೂರು ಮಠದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ಶಿವಾಚಾರ್ಯ ಮಹಾಸ್ವಾಮಿಗಳು ಬರ್ತಾ ಇದ್ದಾರೆ, ಹಾಗೆ ನಮ್ಮ ರಾಮಪ್ಪನವರು, ಡಾಕ್ಟರ್ ಎಸ್ ರಾಮಪ್ಪನವರು ಬರ್ತಾ ಇದ್ದಾರೆ, ಹಾಗೆ ರೇಣುಕಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ. ಇಷ್ಟೊಂದು ಹಾಗೂ ಹಿರಿಯರಾದ ಸನ್ಮಾನ್ಯ ನಮ್ಮ ಕಾಗೋಡು ತಿಮ್ಮಪ್ಪನವರು ಬರ್ತಾ ಇದ್ದಾರೆ, ಹಾಗೆಯೇ ಮಧು ಬಂಗಾರಪ್ಪನವರು ಬರ್ತಾ ಇದ್ದಾರೆ. ಇಷ್ಟು ಇನ್ನು ಹೆಚ್ಚಿನದಾಗಿ ಇನ್ನೂ ನಮ್ಮ ಮುಖಂಡರುಗಳು ಬಹಳ ಜನ ಈ ಕಾರ್ಯಕ್ರಮದ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರೆ. ಹಾಗೇನೆ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಜಾಸ್ತಿ ಜನ. ನನ್ನ ಹೆಸರು ಬಡ್ಡಿ ಈಶ್ವರ ಅಂತೇಳಿ, ನಾನು ಗ್ರಾಮಾಭಿವೃದ್ಧಿ ಸಮಿತಿ ಅಧ್ಯಕ್ಷರು. ತಮ್ಮ ಮುಂದೆ ತಾನು ಹೇಳೋದಿಷ್ಟೇನೆ, ನಾವು ಸುಮಾರು ಒಂದು 5 ವರ್ಷದ ಹಿಂದೆ ಈ ದೇವಸ್ಥಾನದ ಒಂದು ನಿರ್ಮಾಣ ಮಾಡ್ತಾ ಬಂದಿವಿ. ಆ ನಿರ್ಮಾಣ ಮಾಡುವ ಹಂತದಲ್ಲೇ ನಮಗೊಂದು ಬಹುದೊಡ್ಡ ಒಂದು ಸಂಕಷ್ಟ ಎದುರಾಯ್ತು. ಅದೇನು ಅಂದ್ರೆ ತಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕೊರೋನಾ ಎಂಬ ಒಂದು ವೈರಸ್ ವಿಶ್ವದೆಲ್ಲೆಡೆ ಹರಡಿತು. ಆ ವಿಶ್ವದೆಲ್ಲೆಡೆ ಹರಡಿದ್ದರಿಂದ ಒಂದು ಆರ್ಥಿಕ ಪರಿಸ್ಥಿತಿನೂ ಸಹ ತುಂಬಾ ಕುಂಠಿತವಾಯಿತು. ಅಂತ ಒಂದು ಸಂದರ್ಭದಲ್ಲೂ ಸಹ ನಾವು ಈ ದೇವಸ್ಥಾನವನ್ನು ಒಂದು ಕೆಚ್ಚೆದೆಯಿಂದ ಎದೆಗಾರಿಕೆಯಿಂದ ಕಟ್ತಾ ಬಂದಿವಿ. ಇದಕ್ಕೆ ಸಾಕಷ್ಟು ನಮ್ಮ ಗ್ರಾಮದವರಾಗಿರ್ಲಿ ಅಥವಾ ಹೊರಗಡೆ ಉದ್ಯಮಿಗಳಾಗಿರ್ಲಿ ಅಥವಾ ಎಲ್ಲರ ಒಂದು ಸಹಕಾರದಿಂದ ಜಾತೀತವಾಗಿ ಹಿಂದೂ, ಕ್ರೈಸ್ತವ, ಮುಸಲ್ಮಾನರು ಎಲ್ಲರೂ ಸೇರಿ ಈ ಒಂದು ದೇವಸ್ಥಾನಕ್ಕೆ ಕಟ್ಟಡವನ್ನು ಸಹಕರಿಸಿದ್ದಾರೆ. ಅವರಿಂದ ಈ ಒಂದು ಕಟ್ಟಡ ಒಂದು ನಿರ್ಮಾಣ ಯಶಸ್ವಿ ಆಯಿತು ಅಂತ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ದೇವಸ್ಥಾನದ ಒಂದು ನಿರ್ಮಾಣಕ್ಕೂ ಒಂದು ವಿಚಾರ ತಮ್ಮ ಮಾಧ್ಯಮ ಮುಂದೆ ತುಂಬಾ ಇತಿಹಾಸ ಇರತಕ್ಕಂಥ ಊರಲ್ಲಿ ಸುಮಾರು ವರ್ಷಗಳ ಕಾಲ ಒಳ್ಳೆ ರೀತಿ ಧಾರ್ಮಿಕ ಶ್ರದ್ಧಾ ಕೇಂದ್ರನ ಮಾಡಿರಲ್ಲ. ಬಹಳ ಕಲೆಯಲ್ಲಿ ರಾಜಕೀಯವಾಗಿ ಬಹಳ ಹೆಸರನ್ನು ಮಾಡಿರ್ತಕ್ಕಂಥ ಊರಾಗಿತ್ತು. ಆದರೆ ದೇವಸ್ಥಾನ ಕಟ್ಟೋ ವಿಚಾರದಲ್ಲಿ ಮಾಡಿರಲ್ಲ. ಈಗ ದೇವಸ್ಥಾನನ ಸುಮಾರು ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಂಬಾ ಚೆನ್ನಾಗಿ ಶಿಲಾಮಯ ದೇವಸ್ಥಾನ ಕಟ್ಟಲೇಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಸೇರಿ ಮಾಡಿದ್ವಿ. ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ, ದೇವಸ್ಥಾನ ಕಟ್ಟೋದು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಇರಬೇಕು, ಅದರಲ್ಲಿ ನಾವು ಗುರು ಪರಂಪರೆಯನ್ನ ಅಳವಡಿಸ್ಕೋಬೇಕು, ಮತ್ತೆ ನಮ್ಮ ಜನಾಂಗಕ್ಕೆ, ನಮ್ಮ ಏನು ಇದೀಗ ನಮ್ಮ ಸಮಾಜ ಇದೆ ಇದಕ್ಕೆ ಗುರು ಪರಂಪರೆ ಬರಬೇಕು, ಶ್ರದ್ಧೆ ಭಕ್ತಿ ಇವೆಲ್ಲ ಬರಬೇಕು. ಅದರ ಜೊತೆಗೆ ನಾವು ಊರನ್ನ ತಗೊಂಡೋಗ್ಬೇಕು ಅಂತಕ್ಕಂಥ ಉದ್ದೇಶ. ಮತ್ತೆ ಎರಡನೇದಾಗಿ ಆ ದೇವಸ್ಥಾನದಲ್ಲಿ ನಾವೀಗ ಒಂದು ಕಲ್ಯಾಣ ಮಂಟಪನ ಮಾಡಬೇಕು. ಕಲ್ಯಾಣ ಮಂಟಪದ ಜೊತೆಗೆ ಈಗ ವೆಡ್ಡಿಂಗ್ ಆನಿವರ್ಸರಿ ಇರ್ಬೋದು ಅಥವಾ ಮಕ್ಕಳ ನಾಮಕರಣ ಇರ್ಬೋದು, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಅದ ಹಮ್ಮಿಕೊಂಡು ಅದು ಸಾಗರದಲ್ಲಿ ಒಳ್ಳೆ ಹೆಸರನ್ನ ತರಬೇಕು. ಮತ್ತದು ಒಂದು ಇನ್ಕಮ್ ಮೂಲ ಅದರಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಹಳ ಚೆನ್ನಾಗಿ ಮಾಡ್ತಾ ಇದೀವಿ. ಅದು ನಮ್ಮ ಶಿವನಂದಣ್ಣ ಹೇಳಿದಂಗೆ ಹಿಂದ್ಗಡೆ ಧೂಪದ ಮರಗಳು ಬಹಳ ಚೆನ್ನಾಗಿದೆ. ದೇವಸ್ಥಾನ ಹಿಂದ್ಗಡೆ ಅರಣ್ಯ ಇರೋದ್ರಿಂದ ಆ ಲೊಕೇಶನ್ ಕೂಡ ಬಹಳ ಚೆನ್ನಾಗಿದೆ. ಅದನ್ನ ಉಪಯೋಗಿಸ್ಕೊಂಡು ಅಲ್ಲಿ ಪ್ರವಾಸಿಗರು ಅಥವಾ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಕ್ಕೆ ಅದನ್ನೊಂದು ಗಾರ್ಡನ್ ಟೈಪ್ ಮಾಡಿ ಅದನ್ನ ಬಹಳ ಚೆನ್ನಾಗಿ ಮಾಡ್ಬೇಕು ಅಂತ ಮುಂದಾಲೋಚನೆ ಇಟ್ಕೊಂಡು ಈ ದೇವಸ್ಥಾನವನ್ನ ಈಗ ಮಾಡಿದೀವಿ. ಹಾಗಾಗಿ ಸಾಗರ, ಸೊರಬ, ಹೊಸನಗರ, ಶಿವಮೊಗ್ಗದ ಪ್ರತಿ ಹಳ್ಳಿಗೂ ಈ ವಿಚಾರ ತಲುಪಬೇಕು. ಅಲ್ಲಿಂದ ಜನ ಶಿವನ ಭಕ್ತಾದಿಗಳು, ವಿಶೇಷವಾಗಿ ಶಿವನ ಭಕ್ತರು ದೇವಸ್ಥಾನಕ್ಕೆ ಬರಬೇಕು, ಪ್ರತಿನಿತ್ಯ ಬರಬೇಕು. ಈ ನಮ್ಮ ಏನ್ ಜೋಗ ರೋಡ್ ಇದೆ, ಮೇನ್ ರೋಡ್ ಹೈವೇಲಿ ಹೋಗ್ಬೇಕಾದ್ರೆ ಒಂದ್ಸರಿ ಕುಗ್ಬೇರನ್ನ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತಕ್ಕಂಥ ಒಂದು
ಆಲೋಚನೆ ಇರಬೇಕು ಅಂತ ಅಷ್ಟು ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿದ್ವಿ. ಅದಕ್ಕೆ ಎಲ್ಲಾ ಸಾಗರ ತಾಲೂಕಿನ ಎಲ್ಲಾ ಭಕ್ತಾದಿಗಳು ಬಂದು ಕಾರ್ಯಕ್ರಮನ ಸಂಕ್ಷಿಪ್ತವಾಗಿ ಇದನ್ನ ನಿಮ್ಮ ಮುಂದೆ ಓದಿ ಹೇಳ್ತೀನಿ. ಶ್ರೀ ಈಶ್ವರ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕುಗ್ವೆ ಮತ್ತು ಗ್ರಾಮ ಅಭಿವೃದ್ಧಿ ಸಮಿತಿ ಕುಗ್ವೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪುರಾತನ ಧಾರ್ಮಿಕ ಶ್ರದ್ಧಾ ಕೇಂದ್ರದ ನೂತನ ಶಿಲಾ ದೇವಾಲಯದ ಪ್ರತಿಷ್ಠಾ ಹಾಗೂ ಶ್ರೀ ಈಶ್ವರ, ಶ್ರೀ ನಂದೀಶ್ವರ ಹಾಗೂ ಸಪರಿವಾರ ದೇವರುಗಳ ಪ್ರಾಣ ಪ್ರತಿಷ್ಠಾಪನಾ ಉದ್ಘಾಟನಾ ಕಾರ್ಯಕ್ರಮ ದಿನಾಂಕ 3, 4 ಮತ್ತು 5ನೇ ತಾರೀಕು ಇರುತ್ತದೆ. 3, 4 ಮತ್ತು 5ನೇ ಮೇ 25ರ 3 ದಿನಗಳು ಕುಗ್ವೆ ಗ್ರಾಮದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಧರ್ಮಸಭೆ, ಸಾರ್ವಜನಿಕ ಅನ್ನ ಸಂತರ್ಪಣೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು ನಡೆಯಲಿವೆ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಸದ್ಭಕ್ತರು ಹಾಗೂ ಎಲ್ಲರೂ ಸಹಕಾರ ಕೊಡಬೇಕಾಗಿ ವಿನಂತಿ. ಧಾರ್ಮಿಕ ಕಾರ್ಯಕ್ರಮಗಳ ವಿವರ: ದಿನಾಂಕ 3/5/2025 ಶನಿವಾರ ಬೆಳಿಗ್ಗೆ 8 ಗಂಟೆಯಿಂದ ರಾಜಬೀದಿ ಉತ್ಸವ, ಗೋಧೂಳಿ ಮುಹೂರ್ತ, ಸಂಜೆ ಪುರ ಪ್ರವೇಶ, ಕನ್ಯಾ ಲಗ್ನದಲ್ಲಿ ನೂತನ ದೇವಾಲಯ ಪ್ರವೇಶ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ರಾತ್ರಿ ಸಾಮಾಜಿಕ ನಾಟಕ ಸೇಡಿನ ಜ್ವಾಲೆ. ದಿನಾಂಕ 4/5/25 ಭಾನುವಾರ ಬೆಳಿಗ್ಗೆ ಗಂಗಾ ಪೂಜೆ, ಗಣಪತಿ ಪೂಜೆ, ಪುಣ್ಯಹಾವ ನಾಂದಿ, ಆರೋಹಣ, ನವಗ್ರಹ, ಪಂಚಕಲಶ, ಧರ್ಮಕಲಶ, ಶಿವಕಲಶ, 108 ಗಣಹೋಮ, ರುದ್ರಹೋಮ, ಮೃತ್ಯುಂಜಯ ಹೋಮ, ರಾಕ್ಷೋಗ್ನ ಹೋಮ, ಮಂಗಲ ರಾತ್ರಿ ಅಷ್ಟಬಂಧ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ರಸಮಂಜರಿ ಕಾರ್ಯಕ್ರಮ. ದಿನಾಂಕ 5/5/2025 ಸೋಮವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೂತನ ದೇವರುಗಳಿಗೆ ಕಲನ್ಯಾಸ, ಅಷ್ಟಕಲನ್ಯಾಸ, ಜಲಾದಿವಾಸ, ಧಾನ್ಯದಿವಾಸ, ತುಲಾದಿವಾಸ, ವಾಸ್ತುದಿವಾಸ, ಪುಷ್ಪದಿವಾಸ, ಶಮನ ದಿವಾಸ, ಶಿಷ್ಟೋತ್ತರ ನಂತರ ಗುರುಗಳಿಗೆ ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.